ನಮಗೆ ತಿಳಿಯದೆ ಮಾಡುವ ಅಮಂಗಳಕರ ಕೆಲಸಗಳು. ಪತ್ನಿ ತಿಂದ ತಟ್ಟೆಯನ್ನು ಎಂದಿಗೂ ಕೂಡ ಪತಿ ಕೈಗೆ ನೀಡಬಾರದು. ಹರಿದು ಹೋದ ಹಾಳಾದ ಚಾಪೆಯ ಮೇಲೆ ಮಲಗಬಾರದು. ತುಂಬ ಜನ ಮನೆಯಲ್ಲಿ ಅಥವಾ ಹೊರಗಡೆ ಮಾತನಾಡುತ್ತಾ ಕೂತಿರುವಾಗ ಒಬ್ಬರ ಕಾಲನ್ನು ಮತ್ತೊಬ್ಬರು ದಾಟಿ ಹೋಗಬಾರದು. ಹೀಗೆ ಕಾಲುಗಳನ್ನು ದಾಟಿ ಹೋಗುವುದು ಶುಭವಲ್ಲ. ಬಟ್ಟೆ ಒಗೆದ ಹಾಗೂ ಮನೆ ಒರೆಸಿದ ನೀರು ಎಂದಿಗೂ ನಿಮ್ಮ ದೇಹದ ಮೇಲೆ ಬೀಳದಂತೆ ನೋಡಿಕೊಳ್ಳಿ. ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ, ನೆಗೆಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಊಟ ಮಾಡಿದ ಮೇಲೆ ಸ್ನಾನ ಮಾಡಬಾರದು. ಸೂರ್ಯ ಮುಳುಗಿದ ನಂತರ ತುಳಸಿ ಗಿಡವಷ್ಟೇ ಅಲ್ಲ, ಯಾವುದೇ ಸಸಿಯನ್ನು ಸ್ಪರ್ಶ ಮಾಡಲೇಬಾರದು. ಯಾವುದೇ ಗಿಡದಿಂದ ಒಂದು ಎಲೆಯನ್ನು ಕೀಳಬಾರದು. ಮಂಚದ ಮೇಲೆ ಕುಳಿತು ಊಟ ಮಾಡಬಾರದು. ಏನನ್ನು ಸಹ ಮಂಚದ ಮೇಲೆ ಕುಳಿತು ತಿನ್ನಬಾರದು. ಲಕ್ಷ್ಮೀ ದೇವಿ ಸ್ವರೂಪವಾದ ಉಸ್ತಿಲಿನ ಮೇಲೆ ಕೂರಬಾರದು. ಮಕ್ಕಳು ಕೂತರೂ ಸಹ ತಿಳಿ ಹೇಳಬೇಕು. ಮಕ್ಕಳು ನಿಂತು ನೋಡುವ ಹಾಗೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡಬಾರದು. ಹುಟ್ಟಿನಲ್ಲಿ ಮಕ್ಕಳ ಮುಂದೆ ಜಗಳ ಮಾಡಿದರೆ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ದುಡ್ಡನ್ನು ಲೆಕ್ಕ ಹಾಕುವಾಗ ಎಂಜಲನ್ನು ತಾಕಿಸಿ ಲೆಕ್ಕ ಹಾಕಬಾರದು. ಸ್ನಾನ ಮಾಡಿದ ನಂತರ ಮಡಿ ಬಟ್ಟೆಗಳನ್ನೇ ಧರಿಸಬೇಕು. ನೆನ್ನೆ ಧರಿಸಿದ ಅಥವಾ ಮೈಲಿಗೆ ಬಟ್ಟೆಯನ್ನು ಮತ್ತೆ ಧರಿಸಬಾರದು. ಸ್ತ್ರೀಯರು ಮಲಗುವ ಮುನ್ನ ಬಳೆ, ಓಲೆ, ತಾಳಿ, ಹಣೆಬೊಟ್ಟನ್ನು ಬಿಚ್ಚಬಾರದು. ಈ ರೀತಿ ಮಂಗಳಕರ ವಸ್ತುಗಳನ್ನು ತೆಗೆದಿಟ್ಟು ಮಲಗಬಾರದು. ನೆಲದ ಮೇಲೆ ಆಹಾರವನ್ನು ಕಾಲಿನಿಂದ ತುಳಿಯುವುದು ಅಥವಾ ಅದರ ಮೇಲೆ ದಾಟಿ ಹೋಗುವುದು ಮಾಡಬಾರದು. ಪೂಜೆ ಮಾಡುವಾಗ ಹಣೆಗೆ ಬೊಟ್ಟು ಅಥವಾ ಕುಂಕುಮವನ್ನು ಇಡದೆ ಪೂಜೆ ಆರಂಭಿಸಬಾರದು. ಮುಸ್ಸಂಜೆ ವೇಳೆಯಲ್ಲಿ ಮನೆಯಲ್ಲಿ ಲೈಟ್ಸ್ ಹಾಕಿದ ಮೇಲೆ ಕಸ ಗುಡಿಸಬಾರದು. ಇದು ಶುಭವಲ್ಲ. ಲಕ್ಷ್ಮಿ ಮನೆಗೆ ಬರುವ ವೇಳೆ ಕಸ ಗುಡಿಸಬಾರದು. ಸಂಜೆ ಸಮಯದಲ್ಲಿ ನಿದ್ರಿಸಬಾರದು. ಸಂಧ್ಯಾಕಾಲದಲ್ಲಿ ಕೈಕಾಲು ಮುಖ ತೊಳೆದು ಮನೆಯಲ್ಲಿ ದೀಪ ಬೆಳಗಿಸಬೇಕು. ತಾಳಿಯನ್ನು ಬಟ್ಟೆ ಪಿನ್ ಅಥವಾ ವಿಚಿತ್ರ ವಸ್ತುಗಳನ್ನು ಸೇರಿಸಿ ಹಾಕಿಕೊಳ್ಳಬಾರದು. ಪತಿ ಪತ್ನಿ ಸಂಜೆ ಸಮಯದಲ್ಲಿ ಸೇರಬಾರದು. ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲೂ ಇಡೀ ದಿನ ಇದೇ ನಿಯಮವನ್ನು ಪಾಲಿಸಬೇಕು. ಹರಿದು ಹೋದ ಕಿತ್ತು ಹೋದ ಚಪ್ಪಲಿಯನ್ನು ಮನೆಯಲ್ಲಿ ಇಡಬಾರದು, ಬಳಸಲೂಬಾರದು. ಹೊಡೆದು ಹೋದ ಕನ್ನಡಿ ಮನೆಯಲ್ಲಿದ್ದರೆ ಅಶುಭ. ಆ ರೀತಿಯ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಸಹ ನೋಡಬಾರದು. ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಊಟದ ಮಧ್ಯದಲ್ಲಿ ಎದ್ದು ಹೋಗಬಾರದು. ಕೋಪದಿಂದ ಊಟ ಮಾಡಬಾರದು. ಬಿಸಿ ಅನ್ನದ ಮೇಲೆ ಮೊಸರನ್ನು ಹಾಕಬಾರದು. ಮಂಗಳವಾರ ಹಾಗೂ ಶುಕ್ರವಾರ ತವರು ಮನೆಯಿಂದ ಗಂಡನ ಮನೆಗೆ ಹಾಗೂ ಗಂಡನ ಮನೆಯಿಂದ ತವರು ಮನೆಗೆ ಬರಬಾರದು ಹಾಗೂ ಹೋಗಬಾರದು. ಬೆಳಿಗ್ಗೆ ಹಾಳು ಮುಖದಲ್ಲಿ ಕನ್ನಡಿ ನೋಡಬಾರದು. ಹೊಸ್ತಿಲಿನ ಮೇಲೆ ಕಾಲನ್ನು ಇಟ್ಟು ಹೋಗಬಾರದು. ಅಣ್ಣ ತಮ್ಮಂದಿರು, ತಂದೆ ಮಗ ಒಂದೇ ಬಾರಿಗೆ ಕ್ಷೌರ ಮಾಡಿಸಬಾರದು. ಊಟ ಆದ ಮೇಲೆ ಕೈ ಬೆರಳುಗಳನ್ನು ನೆಕ್ಕಬಾರದು. ಒಂಟಿ ಬಾಳೆ ಎಲೆಯನ್ನು ಮನೆಗೆ ತರಬಾರದು. ಕಾಲು ತೊಳೆಯುವಾಗ ಇಮ್ಮಡಿಯನ್ನು ಮರೆಯದೆ ತೊಳೆಯಬೇಕು. ಹಿರಿಯರ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಕೂರಬಾರದು. ಮನೆಗೆ ಬಂದ ಸ್ತ್ರೀಯರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂ ಕೊಡದೆ ಕಳುಹಿಸಬಾರದು. ಶುಭ ಕೆಲಸಕ್ಕೆ ಹೋಗುವಾಗ ಸ್ತ್ರೀಯರು ಮುಂದೆ ಇರಬೇಕು. ತುಳಸಿ ಗಿಡವನ್ನು ಇಟ್ಟಾಗ ಮನೆಗೆ ಗೋಡೆಯ ತಾಕುವಂತೆ ಇಡಬಾರದು. ಹೀಗೆ ವಿವಿಧ ತಪ್ಪುಗಳು ನಮ್ಮ ಜೀವನದಲ್ಲಿ ನಮ್ಮ ಅರಿವಿಗೆ ಬಾರದಂತೆ ಆಗುತ್ತದೆ. ಇದನ್ನು ಅರಿತು ಸರಿಯಾದ ಕ್ರಮದಲ್ಲಿ ಜೀವನ ನಡೆಸಿದರೆ ಜೀವನ ಮತ್ತಷ್ಟು ಸುಗಮವಾಗುತ್ತದೆ. ಇಂತಹ ವಿಶೇಷ ಮಾಹಿತಿ ಇಷ್ಟವಾದರೆ ಚಂದನಾ ಲೋಕ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ಫಾಲೋ ಮಾಡಿ. ಥ್ಯಾಂಕ್ ಯು.